ಅಯೋಗ್ಯ 2 ಚಿತ್ರ ಇನ್ನೇನು ರಿಲೀಸ್ಗೆ ಭರ್ಜರಿ ಸಿದ್ಧತೆಯನ್ನ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಇವತ್ತು ನನ್ನ ಜೊತೆ ಮಾತಾಡ್ಲಿಕ್ಕೆ ನೀನಾಸಂ ಸತೀಶ್ ಅವರು ಇದ್ದಾರೆ. ಅವರನ್ನೇ ಮಾತಾಡ್ಸೋ ಸರ್, ಹೇಗೆ ಅನಿಸ್ತಾ ಇದೆ? ಅಯೋಗ್ಯ 1 ಕಿತ್ತು ಅಯೋಗ್ಯ 2 ಅತ್ಯಂತ ಭರ್ಜರಿ ಪ್ರದರ್ಶನ ಕಾಣುವುದು ಅಂತ ಒಂದು ಆಸೆನ ಇಟ್ಕೊಂಡಿದ್ದೀರಿ. ಆಗಸ್ಟ್ 7ಕ್ಕೆ ಬಿಡುಗಡೆಗೆ ಸಿದ್ಧತೆಗೊಂಡಿರಿ. ಭಾಳ ಖುಷಿಯಾಗಿದೆ. ಅದರಲ್ಲೂ ಸ್ಪೆಷಲಿ ಇವತ್ತು ಹುಬ್ಳಿಗೆ ಬಂದಿರೋದು, ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಿರೋದು, ಇಲ್ಲಿ ಒಂದು ಹಾಡನ್ನು ಬಿಡುಗಡೆ ಮಾಡ್ತಿರೋದು ನಮಗೊಂಥರ ಭಾಳ ಸಂತೋಷ ಕೊಡೋ ವಿಷಯ. ಪ್ರತಿ ಸಲ ನಾನು ಹುಬ್ಳಿಗೆ ಬಂದಾದ್ರೂ ಜನ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ. ಬರೀ ನಮ್ಮನ್ನು ಸ್ವೀಕಾರ ಮಾಡೋದಲ್ಲ, ನಮ್ಮ ಸಿನಿಮಾಗಳನ್ನ ಅಷ್ಟು ಗೆಲ್ಲಿಸಿದ್ದಾರೆ. ನಾಟ್ ಓನ್ಲಿ ಕರ್ನಾಟಕದ ಮೈಸೂರು ಭಾಗದಲ್ಲಿ ನನ್ನ ಸಿನಿಮಾಗಳು ಗೆದ್ದಿಲ್ಲ, ಈ ಭಾಗದಲ್ಲೂ ಅಷ್ಟೇ ಈಕ್ವಲ್ ಆಗಿ ಗೆದ್ದಿದೆ. ಅಯೋಗ್ಯ ಅಲ್ಲಿ ಎಷ್ಟು ಹೌಸ್ಫುಲ್ ಹೊಡಿತು ಸಿನಿಮಾ, ಇಲ್ಲೂ ಅಷ್ಟೇ ಚೆನ್ನಾಗಿ ಹೌಸ್ಫುಲ್ ಹೊಡಿದೆ. ಲವ್ ಇನ್ ಮಂಡ್ಯ ಆಗ್ಬೋದು, ಡ್ರಾಮಾ ಆಗ್ಬೋದು, ಲೂಸಿ ಆಗ್ಬೋದು, ಎಲ್ಲ ಸಿನಿಮಾಗಳು ಇಲ್ಲಿ ನನಗೆ ಗೆದ್ದಿದೆ. ಹಾಗಾಗಿ ನಾವೆಲ್ಲೋ ಹಾಡುಗಳನ್ನ ಬಿಡುಗಡೆ ಮಾಡ್ತಾ ಜನರು ಹೇಳ್ತಾ ಇದ್ರು, ನೀವು ಬರೀ ಆ ಕಡೆ ಮಾಡ್ತೀರಿ, ಈ ಕಡೆ ಬನ್ನಿ ಅನ್ನೋದು. ಅವರ ಮಾತಿಗೆ ರೆಸ್ಪೆಕ್ಟ್ ಹೌದು, ಪ್ರೀತಿನೂ ಹೌದು. ಅಫ್ಕೋರ್ಸ್ ನಮಗೂ ಒಂದು ಏನಂದರೆ, ನಮ್ಮ ಸಿನಿಮಾನ, ನಮ್ಮ ಜನಗಳನ್ನ ಇಲ್ಲಿ ಬಂದು ವೆಲ್ಕಮ್ ಮಾಡಬೇಕು, ಅವ್ರನ್ನ ಕರಿಬೇಕು ಅನ್ನೋ ಆಸೆಯಿಂದ ಇಲ್ಲಿ ಬಂದಿದ್ದೀವಿ. ಆ್ಯಂಡ್ ಭಾಳ ಖುಷಿಯಾಗಿದೆ. ನಿರ್ದೇಶಕ ಮಹೇಶ್ ಅವರೊಂದಿಗೆ ಕೆಲಸ ಮಾಡಿದ ಅನುಭವ ಅವಾಗಿಂದಕ್ಕೂ ಈಗಿಂದಕ್ಕೂ ಯಾವ ರೀತಿ ಇತ್ತು? ಅವಾಗ ಮಾಡಿದಾಗಲೂ ಅಷ್ಟೇ, ಇವಾಗ ಮಾಡಿದಾಗಲೂ ಅಷ್ಟೇ, ಮನಸಾರೆ ಸಿನಿಮಾದಿಂದ ನಾವು ಜೊತೆಗಿದ್ದೀವಿ. ನಾನು ಮನಸಾರೆ, ಪಂಚರಂಗಿ, ಸುಮಾರು ಸಿನಿಮಾಗಳು ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಡೈರೆಕ್ಷನಲ್ಲಿ ಅಯೋಗ್ಯ, ಅದಾದಮೇಲೆ ಕಂಟಿನ್ಯೂಸ್ ಆಗಿ ಜೊತೆಗಿದ್ದೀವಿ. ಆ್ಯಂಡ್ ಅದು ಕಾಂಬೋ ತುಂಬ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಾನು ಮಂಡ್ಯದವನೇ, ಅಂದರೆ ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದಿರೋನು. ಮಹೇಶನು ಅಷ್ಟೇ ಒಂದು ಹಳ್ಳಿಯಿಂದ ಬಂದವನು, ಸೇಮ್ ಮಂಡ್ಯ ನೇಟಿವಿಟಿ ಅವನು. ಹಾಗಾಗಿ ಎಲ್ಲೋ ಒಂದು ಕಡೆ ಎರಡು ಸಿಂಕ್ ಆಗುತ್ತೆ. ಹಾಸ್ಯ ಪಾತ್ರಕ್ಕೂ ಮತ್ತು ಗಂಭೀರ ಪಾತ್ರಕ್ಕೂ ಇವೆರಡೂ ಕೂಡ ಮ್ಯಾಚ್ ಮಾಡೋದು. ಹಾಸ್ಯ ಪಾತ್ರದಲ್ಲೂ ಕಾಣಿಸ್ಕೊಂಡಿರ್ತೀರಿ, ಗಂಭೀರ ಪಾತ್ರದಲ್ಲೂ ಕಾಣಿಸ್ಕೊಂಡಿರ್ತೀರಿ. ಮ್ಯಾಚ್ ಯಾವ ರೀತಿ ಮಾಡ್ತೀರಿ ಅಂತ ಹೇಗೆ ಅನಿಸ್ತೀರಿ? ಏನಿಲ್ಲ, ಅದರಲ್ಲಿ ಮ್ಯಾಚ್ ಮಾಡೋದು ಏನಿಲ್ಲ. ಹಾಸ್ಯ ಪಾತ್ರ ಆಗಲಿ, ಗಂಭೀರ ಪಾತ್ರ ಆಗಲಿ, ಪಾತ್ರ ಏನು ಬರೆದಿರ್ತಾರೋ ಅದಕ್ಕೆ ತಕ್ಕಂತೆ ಏನೋ ಔಚಿತ್ಯ ಏನಿದೆ, ಅವಶ್ಯಕತೆ ಏನಿದೆ ಅದಕ್ಕೆ ತಕ್ಕಂತೆ ನಡೆಸೋದಷ್ಟೇ ನಮ್ಮ ಕೆಲಸ. ಅದಕ್ಕೆ ಅದು ಗೊತ್ತಾಗುತ್ತೆ ಅಲ್ಲಿ ಎಲ್ಲಿ ಹಾಸ್ಯ ಬೇಕು, ಎಲ್ಲಿ ಬೇಡ, ಎಲ್ಲಿ ತಮಾಷೆ ಬೇಕು, ತುಂಟತನ ಬೇಕು. ಆ ಪಾತ್ರ ಏನು ಬರೆದಿರ್ತೀವಿ ಅದರ ಡಿಸೈನ್ ಪ್ರಕಾರ ಹೋದ್ರೆ ಆಯ್ತು ಅಷ್ಟೇ. ಹೊಸ ಕಲಾವಿದರಿಗೆ, ಉತ್ತರ ಕರ್ನಾಟಕ ಕಲಾವಿದರಿಗೆ ಯಾವ ರೀತಿ ಅವಕಾಶ ಕೊಟ್ಟಿದ್ದೀರಿ? ಉತ್ತರ ಕರ್ನಾಟಕ ಕಲಾವಿದರಿಗೆ ಇವತ್ತು ಸಾಕಷ್ಟು ಅವಕಾಶಗಳಿದೆ. ತುಂಬ ಜನ ಬಂದಿದ್ದಾರೆ. ಇವತ್ತು ಮದರ್ ಪ್ರಾಮಿಸಲ್ಲಿ ನಾವು ಒಂದು ಪಾತ್ರ ನೋಡಿದೆ, ಯಶವಂತ್ ಕುಚ್ಬಾಲ್ ಅಂತ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ. ಆ ಭಾಷೆನ ಸಖತ್ತ ನುಡಿಸಿದ್ದಾನೆ. ಹಿಂದೆ ನಮ್ಮ ಜೊತೆಗೆ ಆ್ಯಕ್ಚುಲಿ ಒಂದು ಸಂಬಂಧ ಇದ್ದು ರಾಜು ತಾಳಿಕೋಟೆ. ಓಕೆ, ಮನಸಾರಿನಲ್ಲಿ ಮಾಡಿದ್ರು, ಅವರು ಪಂಚರಂಗಿನಲ್ಲಿ ಮಾಡಿದರು. ಒಂದಷ್ಟು ಜರ್ನಿ ಇತ್ತು, ನನಗೂ ಅವ್ರಿಗೂ ಒಂದು ಸ್ನೇಹ ಇತ್ತು. ಅವರು ಇಲ್ಲದೇ ಇರೋದು ನಿಜವಾಗ್ಲೂ ಒಂಥರ ಬೇಜಾರಿನ ವಿಚಾರ. ಯಾಕೆಂದರೆ ಉತ್ತರ ಕರ್ನಾಟಕದ ಅತಿ ದೊಡ್ಡ ಕಲಾವಿದರು ಅವರು. ನಾಟಕಗಳಲ್ಲಾಗಲಿ, ಕಂಪ್ನಿ ನಾಟಕಗಳಲ್ಲಾಗಲಿ, ಕಂಪ್ನಿ ನಾಟಕಗಳನ್ನು ಬೆಳೆಸ್ತವ್ರು ಅವರು. ಆ್ಯಂಡ್ ಸಿನಿಮಾ ರಂಗದಲ್ಲೂ ಕೆಲಸ ಮಾಡಿದರು. ಹಾಗಾಗಿ ಅವರ ನನ್ನ ಜರ್ನಿ, ಅವರ ನನ್ನ ಸ್ನೇಹ ನೆನಪಾಗುತ್ತೆ ಇವತ್ತು. ಇದು ನಿಜ ಒಂದು ಜೀವನದಲ್ಲಿ ನಡೆದಂಥ ಕಥೆಯನ್ನು ಈ ಚಿತ್ರದಲ್ಲಿ ತೋರಿಸಿದ್ದೀರಿ ಅಂತ ಒಂದು ಕೇಳ್ಪಟ್ವಿ. ನಿಮಗೆ ಅತ್ಯಂತ ಚಿತ್ರೀಕರಣದ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾದಂಥ ನೆನಪಿಟ್ಕೊಳ್ಳುವಂಥ ಸಂಗತಿ ಹೇಳೋದಾದ್ರೆ? ಎಲ್ಲವೂ ನೆನ್ಪಿಟ್ಕೊಳ್ಳೋದಿರೋದು ಅಂತ ಏನಿರಲ್ಲ. ಇಡೀ ಸಿನಿಮಾ ಯಾವಾಗಲೂ ನಮಗೆ ಪ್ರತಿಯೊಂದು ಸೀನ್ಗಳು ಇಷ್ಟ ಆಗುತ್ತೆ. ಆ ಬರೆದಿರೋ ರೀತಿಯೇ ಆಗಿದೆ. ಲಾಸ್ಟ್ ಟೈಮ್ ಅಯೋಗ್ಯ ನೋಡಿದ್ದಕ್ಕೂ ಇವತ್ತು ನೋಡೋದಕ್ಕೂ ನಿಮ್ಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಕ್ವಾಲಿಟಿ ಆಗ್ಬೋದು, ಆ್ಯಂಡ್ ಸ್ಕ್ರಿಪ್ಟಿನ ಮೆಚುರಿಟಿ ಆಗ್ಬೋದು, ಆ ಸೆನ್ಸಿಬಿಲಿಟಿ ಆಗ್ಬೋದು, ಪಾಲಿಟಿಕ್ಸ್ ಆಗ್ಬೋದು. ಇವತ್ತು ಬೇರೆಯೇ ವರ್ಷನ್ ಇದೆ, ಅದು ಅಪ್ಡೇಟ್ ಆಗಿದೆ. ಹಾಗಾಗಿ ಇಡೀ ಸಿನಿಮಾನ ನಿಮಗೆ ಇಷ್ಟ ಆಗುತ್ತೆ. ಓವರಾಲ್ ಆಗಿ ಹೇಳೋದಾದರೆ ಸರ್, ನಿಮ್ಮ ಇದರಲ್ಲಿ ಎಲ್ಲರೂ ಕೂಡ ಬ್ಯುಸಿ ಶೆಡ್ಯೂಲಲ್ಲಿ ಥಿಯೇಟ್ರಿಗೆ ಬರೋದು ಕಡಿಮೆ ಆಗಿದೆ. ಎಲ್ಲರಿಗೂ ಹೇಳೋದಾದ್ರೆ ನಿಮ್ಮ ಸ್ಟೈಲಲ್ಲಿ ಚಿತ್ರವನ್ನು ಥಿಯೇಟ್ರಿಗೆ ಬಂದು ನೋಡೋದು ನಿಮ್ಮ ಸ್ಟೈಲಲ್ಲಿ ಹೇಳೋದ್ರೆ? ವಜ್ರ ಅಂದರೆ ಒಳಿತಾ ಇರಬೇಕು, ಹುಡುಗರು ಅಂದರೆ ಒಳಿತಾ ಇರಬೇಕು, ಜನ ಅಂದರೆ ಥಿಯೇಟ್ರಿಗೆ ಬರಬೇಕು, ಪಿಕ್ಚರ್ ನೋಡಬೇಕು. ಆಗಸ್ಟ್ 7ಕ್ಕೆ ಅಯೋಗ್ಯ ಬರ್ತಿದೆ, ದಯವಿಟ್ಟು ಬರಬೇಕು. ಥ್ಯಾಂಕ್ ಯು. ಇದಿಷ್ಟು ನೀನಾಸಂ ಸತೀಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಗಣೇಶ್ ಹಿರೇಮಠ್, ನ್ಯೂಸ್ 18 ಕರ್ನಾಟಕ, ಹುಬ್ಬಳ್ಳಿ.